ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ. ಕರ್ಮಯೋಗಃ. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಬೆಂಕಿಯು ಹೊಗೆಯಿಂದ ಮುಚ್ಚಿರುವಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಿರುವಂತೆ, ಗರ್ಭವು ಜರಾಯು ಎಂಬ ಪೊರೆಯಿಂದ ಮುಚ್ಚಿರುವಂತೆ ವಿವೇಕವು ಕಾಮದಿಂದ ಮುಚ್ಚಿರುತ್ತದೆ. ಮನುಷ್ಯನ ಆಸೆಗೆ ಮಿತಿಯಿಲ್ಲ. ಪುರಂದರದಾಸರು ಹೇಳಿದಂತೆ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ. ಕಷ್ಟ ಬೇಡೆಂಬಾಸೆ, ಕಡು ಸುಖದ ಕಾಂಬಾಸೆ, ನಷ್ಟ ಜೀವನದಾಸೆ. ಪುರಂದರ ವಿಠಲ. ಒಂದು ಆಸೆ ಮುಗಿದರೆ ಇನ್ನೊಂದು ಆಸೆ. ಭಗವಂತ ಈ ಹಿಂದೆ ಹೇಳಿದಂತೆ, ಯಾರಲ್ಲಿ ರಜೋಗುಣ ಹೆಚ್ಚಾಗಿರುತ್ತದೆ ಅಂಥವರಿಗೆ ಮನಸ್ಸು ಸದಾ ಕಾಮ ಕ್ರೋಧಗಳಲ್ಲೇ ನೆಲೆ ನಿಂತು ಬಯಸಿದ್ದನ್ನು ಪಡೆಯುವವರಿಗೂ ಮನಸ್ಸು ವಿರಮಿಸದು. ಕೌರವನ ಪಾತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಇದು ಸುಲಭವಾಗಿ ಅರ್ಥವಾಗಲು ಸಾಧ್ಯ. ತಂದೆ ಇಲ್ಲದ ಚಿಕ್ಕಪ್ಪನ ಮಕ್ಕಳನ್ನು ಅದೆಷ್ಟು ಸಾಧ್ಯವೋ ಅಷ್ಟು ಹಿಂಸಿಸಿದ್ದಾಗಿದೆ. ಇದೀಗ ಕೇವಲ 5 ಗ್ರಾಮಗಳನ್ನು ಕೇಳಿದರೂ ಕೊಡದೆ ಯುದ್ಧಕ್ಕೆ ಮುನ್ನುಡಿ ಬರೆದಿದ್ದಾಗಿದೆ. ವಿವೇಕಿಯಾಗಿದ್ದರೆ ಪಾಂಡವರನ್ನು ತನ್ನೊಡನೆ ಸೇರಿಸಿಕೊಂಡು ಇಡೀ ಭೂಮಂಡಲವನ್ನೇ ತನ್ನದಾಗಿಸಿಕೊಳ್ಳಬಹುದಿತ್ತು. ಕೌರವ ಪಾಂಡವರು ಒಂದಾಗಿದ್ದರೆ ಯಾವ ಇತರ ಸಣ್ಣ ಸಣ್ಣ ದೇಶಗಳು ಯುದ್ಧ ಮಾಡದೆ ಕಪ್ಪ ಕಾಣಿಕೆಗಳನ್ನು ಕೊಡುವ ಮೂಲಕ ಇವರ ಅಧೀನದಲ್ಲಿ ರಾಜ್ಯಭಾರ ಮಾಡುತ್ತಿದ್ದವು. ವಿವೇಕ ಜಾಗೃತವಾಗಿದ್ದಿದ್ದರೆ ಉತ್ತಮ ಬಾಂಧವ್ಯದ ಮೂಲಕ ಸ್ನೇಹಿತರಂತೆ ಜೊತೆಗಿದ್ದು ಸಾವು ನೋವಿಗೆ ಕಾರಣವಾಗುವ ಯುದ್ಧಕ್ಕೆ ಕೈ ಹಾಕುತ್ತಿರಲಿಲ್ಲ. ಈಗ ಕಾಮದ ಕಾರಣ ಕೌರವನಿಗೆ ವಿವೇಕ ನಾಶವಾಗಿ ಯುದ್ಧ ಮಾಡಲು ತಯಾರಾಗಿದ್ದಾರೆ. ಹರಿ ಓಂ.